ಇಷ್ಟೊತ್ತಿನಲ್ಲಿ ಇಲ್ಲಿ ಯಾಕಪ್ಪ ನಿಂತಿದ್ಯಾ? ನಂಗೆ ನಿದ್ದೆ ಬರ್ತಾ ಇಲ್ಲಮ್ಮ. ಸೊಂಟ ಕಟ್ಕೊಂಡಿರೋ ಕೆಂಡ ದಗ ದಗ ಅಂತ ಉರಿತಿರುವಾಗ ನಿದ್ದೆ ಇಲ್ಲಿಂದ ಬರುತ್ತೆ. ಮನುಷ್ಯನಿಗೆ ಯಾವ ಸುಖ ಇಲ್ಲದೆ ಇದ್ರು ದಾಂಪತ್ಯ ಸುಖ ಚೆನ್ನಾಗಿರ್ಬೇಕಂತೆ. ಪ್ಲೀಸ್ ನನಗೆ ಒಂಟಿಯಾಗಿರಕ್ ಬಿಟ್ಬಿಡ್ತೀರಾ? ಅದ್ ಹೇಗೋ ಬಿಡಕ್ಕಾಗುತ್ತೆ? ನೀನ್ ಹೀಗ್ ಹಗ್ಲು ರಾತ್ರಿ ಕೊರಗ್ತಾ ಇದ್ರೆ ನಾವ್ ತಾನೇ ನೋಡ್ಕೊಂಡು ಹೇಗ್ ಸುಮ್ನಿರಕ್ಕಾಗತ್ತೆ ಹೇಳು? ಹೌದಪ್ಪ, ನನಗಿರೋದು ನೀನೊಬ್ಬನೇ ಮಗ. ನೀನ್ ಹೀಗ್ ಕೊರಗಿದ್ರೆ ನನ್ ಗತಿ ಏನಪ್ಪ? ಅಯ್ಯೋ ನನ್ಗೇನೋ ಆಗಲ್ಲಮ್ಮ. ನೀನೇನೋ ಹೇಳ್ತೀಯಪ್ಪ, ಆದ್ರೆ ನಮ್ಮನ್ನ ತಡಿಬೇಕಲ್ಲ. ಓ ಸರಿ, ನನಗೇನ್ ಮಾಡ್ಬೇಕು ಅಂತೀರಾ? ನಾವು ಹೇಳಿದ್ದನ್ನ ಮಾಡಪ್ಪ. ಈಗ ಅವಳು ಹೊಟ್ಟೆ ತೊಳ್ಸಿದ್ಯಲ್ಲ, ಹಾಗೆ ಅವಳ ಸಂಬಂಧನ ತೊಳ್ಕೊಂಡ್ರೆ ನೆಮ್ಮದಿಯಾಗಿ ಸಂಗೀತನ ಮದುವೆ ಮಾಡ್ಕೋಬಹುದು. ಹೌದು ಕಣೋ ಆಕಾಶ, ಯೋಚನೆ ಮಾಡೋ. ನಾನು ಇಷ್ಟಪಟ್ಟವಳನ್ನ ಮದುವೆ ಮಾಡ್ಕೊಂಡು ಅನುಭವಿಸ್ತಿರೋ ಸುಖನೇ ಸಾಕಾಗಿದೆ. ಇನ್ನಿಷ್ಟ ಇಲ್ಲದವಳನ್ನ ಮದುವೆ ಮಾಡ್ಕೊಂಡು ಇನ್ಯಾವ ಸುಖ ಅನುಭವಿಸ್ಲಿ? ದಯವಿಟ್ಟು ಮತ್ತೆ ಈ ವಿಷಯ ಎತ್ತಬೇಡಿ. ಆಕಾಶ್, ಆಕಾಶ್ ನಿಂತ್ಕೊಳ್ಳೋ. ಅತ್ತೆ ಹೋಗ್ಲಿ ಬಿಡಿ, ತಪ್ಪು ನಮ್ದೆ. ಒಂದು ಸಂಬಂಧ ಜೀವಂತವಾಗಿರುವಾಗ ಇನ್ನೊಂದು ಸಂಬಂಧದ ಬಗ್ಗೆ ಪ್ರಸ್ತಾಪ ಮಾಡಬಾರ್ದಾಗಿತ್ತು. ಅಂದ್ರೆ ಮೊದಲು ಈ ಮನೇಲಿದ್ದಾಳಲ್ಲ, ಅವಳನ್ನು ತೊಲಗಿಸ್. ಅಮ್ಮ ಕಾಫಿ. ನಿಂತ್ಕೊಳ. ಏನದು? ಏನು ಇಲ್ಲ ರೀ. ತೋರ್ಸೆ. ಏನು ಇಲ್ಲ. ತೋರ್ಸೆ. ಏನು ಕೆಮ್ಮಣ್ಣು. ಕೆಮ್ಮಣ್ಣು ತಿಂತಾಗಲ್ಲ. ಎಸ್, ನಾನ್ ಅಬರ್ಷನ್ ಮಾಡಿಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ಕೊಂಡು ಯಾಕೆ ಹೀಗ್ ಮಾಡಿದ್ರಿ? ನಿಮ್ ಒಳ್ಳೇದಕ್ಕೆ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇವಳಲ್ಲಿ ಕರ್ಕೊಂಡ್ ಬಂದಿದ್ದು ಅಬಾರ್ಷನ್ ಮಾಡ್ಸಕ್ಕೆ ಹೊರತು ನಿಮ್ ಉಪದೇಶ ಕೇಳಕ್ಕಲ್ಲ. ಲುಕ್ ಮಿಸ್ಟರ್ ಆಕಾಶ್, ಮೊದ್ಲು ನಾನೊಂದ್ ಹೆಣ್ಣು, ಆಮೇಲೆ ಡಾಕ್ಟರ್. ನಿಮ್ಮಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರು ನಾನ್ ಯಾಕ್ರಿ ನಿಮ್ ಸಪೋರ್ಟ್ ಮಾಡ್ಲಿ? ಅಕಸ್ಮಾತ್ ನಿಮ್ ಬಲವಂತಿಕೆ ಅಬಾರ್ಷನ್ ಮಾಡಿ ಆ ಹುಡುಗಿ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಂಬೆ ಎಣ್ಸೋದು ನೀವೊಬ್ರೇ ಅಲ್ಲ, ನಾನು ಎಣ್ಸ್ಬೇಕಾಗತ್ತೆ. ನಿಮ್ ಹೆಂಡತಿ ಅಣ್ಣ ಬಂದು ನಡೆದಿದ್ ಕತೆ ಎಲ್ಲ ಹೇಳಿದ್ದಾರೆ. ಅಷ್ಟು ಪ್ರೀತಿ ಮಾಡಿ ಹಠ ಮಾಡಿ ನಿಮ್ಮನ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನಿಮಗ್ ಮೋಸ ಮಾಡೋಕ್ ಸಾಧ್ಯನೇ ಇಲ್ಲ. ದುಡುಕಿ ಸಂಸಾರನ ಹಾಳು ಮಾಡ್ಕೋಬೇಡಿ ದಯವಿಟ್ಟು. ನಿಮ್ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಡಾಕ್ಟರ್ನ ಗೌರವದಿಂದ ಕೇಳ್ತಾ ಇದ್ದೀನಿ, ನೀವು ಅಬಾರ್ಷನ್ ಮಾಡ್ತಿರೋ ಇಲ್ವೋ? ಇಂಪಾಸಿಬಲ್. ಈಗಾಗ್ಲೇ ಅಬಾರ್ಷನ್ ಮಾಡೋ ಟೈಮು ಮೀರ್ ಹೋಗಿದೆ. ನಾನೇ ಅಲ್ಲ, ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೂ ಅಬಾರ್ಷನ್ ಮಾಡೋಕೆ ಸಾಧ್ಯನೇ ಇಲ್ಲ. ಐ ಆಮ್ ವೆರಿ ಸಾರಿ.